ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಡೆವಿಲ್ ಸಿನಿಮಾ ಡಿಸೆಂಬರ್ 11, 2025ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಕಂಡಂತಹ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿಲ್ಲ. ಆದ್ರೂ ಕೂಡ ಈ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬೆಂಗಳೂರಿನ 2 ಚಿತ್ರಮಂದಿರಗಳಲ್ಲಿ 5ನೇ ವಾರದ ಪ್ರದರ್ಶನ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಅಂತ ಕೇಳಿದ್ರೆ, ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮತ್ತೊಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಯಾವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಕೇಳಿದ್ರೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರದಲ್ಲಿ 5ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ಹಾಗಂದ ಮಾತ್ರಕ್ಕೆ ನೀವೇನೋ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಹೋದ್ರೆ ಅಲ್ಲಿ ಈ ಸಿನಿಮಾದ ಪ್ರದರ್ಶನ ಇರೋದಿಲ್ಲ. ಅಲ್ಲಿ ತೆಲುಗು ಸಿನಿಮಾ ಒಂದು ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಮತ್ತೆಲ್ಲಿ ಈ ಸಿನಿಮಾದ ಪ್ರದರ್ಶನ ಅಂತ ಕೇಳಿದ್ರೆ, ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ 5ನೇ ವಾರದ ಪ್ರದರ್ಶನವನ್ನ ಕಾಣ್ತಾ ಇದೆ. ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ 4ನೇ ವಾರವನ್ನ ಪೂರೈಸಿ ಅಲ್ಲಿಂದ ಅನುಪಮ ಮುಖ್ಯ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿದೆ. ಹೀಗೆ ಗಾಂಧಿನಗರದಲ್ಲಿ ಈ ಸಿನಿಮಾ ಸಂಯೋಜಿತ 5ನೇ ವಾರ. ಮತ್ತೊಂದು ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ, ರಾಜಧಾನಿ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒರಾಯನ್ ಮಾಲ್. ಇಲ್ಲಿರುವಂತದ್ದು PVR. ಇಲ್ಲಿ ದಿನವೊಂದು ಆಟ. ಇವತ್ತು PVR ನಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನ ಕಂಡಿದೆ. ಸುಮಾರು ಒಂದು 50% ಚಿತ್ರಮಂದಿರ ಭರ್ತಿಯಾಗಿದೆ. ಅದು 5ನೇ ವಾರದಲ್ಲೂ. ಇನ್ನು ಗಾಂಧಿನಗರಕ್ಕೆ ಬಂದ್ರೆ, ಗಾಂಧಿನಗರದಲ್ಲೇನು ಕಳಪೆ ಪ್ರದರ್ಶನವನ್ನ ಕಂಡಿಲ್ಲ. ಸಂಜೆ 4:30 ಪ್ರದರ್ಶನ. ಈ 4:30 ಪ್ರದರ್ಶನಕ್ಕೆ ಸರಿಸುಮಾರು ಒಂದು 100 ಮಂದಿ ಪ್ರೇಕ್ಷಕರಿದ್ರು. 5ನೇ ವಾರದಲ್ಲೂ ಅದರಲ್ಲೂ ಅಪಪ್ರಚಾರ ಆಗಿದ್ರು, ಅದರಲ್ಲೂ ಪೈರಸಿ ಬಂದ್ರು, ಅದರಲ್ಲೂ ಸಂಜೆ 4:30 ಪ್ರದರ್ಶನ. ಮ್ಯಾಟಿನಿ ಶೋಗೆ ಪ್ರೇಕ್ಷಕರು ಇರ್ತಾರೆ, ಆದ್ರೆ 4:30 ಪ್ರದರ್ಶನಕ್ಕೆ ಪ್ರೇಕ್ಷಕರ ಕೊರತೆ ಇರುತ್ತೆ. ಅದೆಷ್ಟೋ ಚಿತ್ರಮಂದಿರಗಳಲ್ಲಿ 4:30 ಪ್ರದರ್ಶನ ನಡೆಯೋದೇ ಇಲ್ಲ. ಬೆರಳೆಣಿಕೆಯ ಪ್ರೇಕ್ಷಕರು. ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರೇ ಹೋಗಲ್ಲ. ಹೀಗಾಗಿ ಅದೆಷ್ಟೋ ಪ್ರದರ್ಶನಗಳು ರದ್ದಾಗುತ್ತೆ. ಅಂಥದ್ರಲ್ಲಿ 4:30 ಪ್ರದರ್ಶನದಲ್ಲೂ ಕೂಡ ಸುಮಾರು 100 ಮಂದಿ ಪ್ರೇಕ್ಷಕರಿದ್ರಂತಾದ್ರೆ ಸಣ್ಣ ವಿಚಾರ ಅಲ್ಲ. ಪ್ರಸ್ತುತ ಗಾಂಧಿನಗರದಲ್ಲಿ ಪ್ರದರ್ಶನ ಕಾಣುವ ಇವತ್ತು ತೆರೆಕಂಡಂತಹ ಪರಭಾಷಾ ಸಿನಿಮಾವನ್ನ ಹೊರತುಪಡಿಸಿ ಯಾವ ಸಿನಿಮಾಗೆ ಒಂದು 100 ಮಂದಿ ಪ್ರೇಕ್ಷಕರು 4 ಗಂಟೆ ಪ್ರದರ್ಶನ ಇತ್ತು ಅಂತ ನೋಡಿದ್ರೆ ಯಾವ ಸಿನಿಮಾಗೂ ಇಲ್ಲ. ಈ ಸಿನಿಮಾ 5ನೇ ವಾರದ ಪ್ರದರ್ಶನ. ಇದಾದ ಬಳಿಕ ತೆರೆಕಂಡಂತಹ 45 ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು, ಈ 2 ಸಿನಿಮಾ ಕೂಡ 4:30 ಪ್ರದರ್ಶನಕ್ಕೆ ಇಷ್ಟೊಂದು ಪ್ರೇಕ್ಷಕರು ಇರಲಿಲ್ಲ. ಕ್ರಾಸ್ ಚೆಕ್ ಮಾಡಿದ್ವಿ, ಇರಲಿಲ್ಲ. ಆದ್ರೆ ಡೆವಿಲ್ ಸಿನಿಮಾಗೆ ಇತ್ತು ಅಂತಾದ್ರೆ ಈ ಸಿನಿಮಾಗೆ ಪ್ರೇಕ್ಷಕರು ಯಾವ ಮಟ್ಟದಲ್ಲಿ ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ. ಇದಕ್ಕೆ ಒಂದಿಷ್ಟು ಕಾರಣಗಳಿರ್ಬೋದು. ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆ ಆಗಿರೋದು, ಹಾಗೆ ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಆಗಿರೋದು. ಹೀಗಾಗಿ ಅದೆಲ್ಲೋ ಗಿರಿನಗರ, ಮತ್ತೆಲ್ಲೋ ಬನಶಂಕರಿ, ಈ ಕಡೆ ಯಶವಂತಪುರ, ಹೀಗೆ ರಾಜಧಾನಿಯ ಒಂದಿಷ್ಟು ಬೇರೆ ಬೇರೆ ಕಡೆಗಳಲ್ಲಿದ್ದಂಥ ಪ್ರೇಕ್ಷಕರು ನೇರವಾಗಿ ಗಾಂಧಿನಗರಕ್ಕೆ ಬಂದು ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಕೂಡ ಕಾರಣ ಆಗಿರ್ಬೋದು. ಈ ಕಾರಣವನ್ನ ಅಲ್ಲ ಗೆಳಿತಾ ಇಲ್ಲ. ನಾವಿಲ್ಲಿ ಹೇಳ್ತಾ ಇರೋದು ಗಾಂಧಿನಗರದ ಬಗ್ಗೆ ಮಾತ್ರ. ಗಾಂಧಿನಗರದಲ್ಲಿ ಈ 3 ಸಿನಿಮಾಗಳನ್ನ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ರೆಸ್ಪಾನ್ಸ್ ಇರೋದು ಡೆವಿಲ್ ಸಿನಿಮಾಗೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದೀನಿ. 45 ಸಿನಿಮಾಗೆ ಹೆಚ್ಚಿನ ಚಿತ್ರಮಂದಿರಗಳಿವೆ, ಹಾಗೆ ಮಾರ್ಕ್ ಸಿನಿಮಾ ಕೂಡ ಹೆಚ್ಚಿನ ಚಿತ್ರಮಂದಿರಗಳಿವೆ. ಹೀಗಾಗಿ ಆಯಾಯ ಏರಿಯಾಗಳಲ್ಲಿ ಈ ಸಿನಿಮಾವನ್ನ ಅಲ್ಲಿನ ಚಿತ್ರಮಂದಿರಗಳಲ್ಲಿ ವೀಕ್ಷಣೆ ಮಾಡ್ತಾರೆ. ಗಾಂಧಿನಗರಕ್ಕೆ ಬಂದು ನೋಡುವಂತ ಅಗತ್ಯ ಅವರಿಗಿಲ್ಲ. ಹಾಗಂದ ಮಾತ್ರಕ್ಕೆ ಸಿಕ್ಕಾಪಟ್ಟೆ ಹೆಚ್ಚು ಕಡಿಮೆ ಅಂತೇನಿಲ್ಲ. ಒಂದು 10-12 ಮಂದಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಇದು ಸಂಜೆ 4:30 ಪ್ರದರ್ಶನಕ್ಕಷ್ಟೇ ನಾವಿಲ್ಲಿ ಹೇಳ್ತಾ ಇರೋದು. ಮಿಕ್ಕುಳಿದಂತೆ ಮ್ಯಾಟಿನ್ ಶೋಗೆ ಹೇಗಿತ್ತು ಗೊತ್ತಿಲ್ಲ, ಮಾರ್ನಿಂಗ್ ಶೋಗೆ ಎಷ್ಟು ಮಂದಿ ಪ್ರೇಕ್ಷಕರಿದ್ರು ಗೊತ್ತಿಲ್ಲ. ಏರಿಳಿತ ಸಹಜ. ಒಂದು ಪ್ರದರ್ಶನಕ್ಕೆ ಮ್ಯಾಕ್ಸ್ಗೆ ಜಾಸ್ತಿ ಆಗ್ಬೋದು, ಮತ್ತೊಂದು ಪ್ರದರ್ಶನಕ್ಕೆ 45ಗೆ ಜಾಸ್ತಿ ಆಗ್ಬೋದು, ಮಗದೊಂದು ಪ್ರದರ್ಶನಕ್ಕೆ ಡೆವಿಲ್ಗೆ ಜಾಸ್ತಿ ಆಗ್ಬೋದು. ಹೀಗೆ ಏರಿಳಿತಗಳು ಸಹಜ. ನಾವಿಲ್ಲಿ ಹೇಳ್ತಾ ಇರೋದು ಸಂಜೆ 4:30 ಪ್ರದರ್ಶನಕ್ಕೆ ಅಷ್ಟೇ. ಇಲ್ಲಿ ಮತ್ತೊಂದು ವಿಚಾರ ಗಮನಿಸಲೇಬೇಕು. ಈ ಅನುಪಮ ಚಿತ್ರಮಂದಿರ ಏನಿದೆ, ಈ ಚಿತ್ರಮಂದಿರದಲ್ಲಿ ದರ್ಶನ್ ಅವರ ಈ ಹಿಂದಿನ ಸಿನಿಮಾಗಳು ಪ್ರದರ್ಶನ ಕಂಡಿವೆ. ಕಾಟೇರ ಹಾಗೆ ಕ್ರಾಂತಿ ಸಿನಿಮಾಗೆ ಮುಖ್ಯ ಚಿತ್ರಮಂದಿರವಾಗಿದ್ದು ಇದೇ ಅನುಪಮ ಚಿತ್ರಮಂದಿರ. ಆ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಅಣ್ಣನ ಸಿನಿಮಾನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿ, ನರ್ತಕಿ ದರ್ಶನ್ ಅವರ ನೆಚ್ಚಿನ ಚಿತ್ರಮಂದಿರ, ಹೀಗೆ ಒಂದಿಷ್ಟು ಅಭಿಮಾನಿಗಳ ಬೇಡಿಕೆ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಇದನ್ನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿಲ್ಲ. ಹಾಗೆ ನೋಡಿದ್ರೆ ದರ್ಶನ್ ಅವರ ಹೆಚ್ಚಿನ ಸಿನಿಮಾಗಳು ತೆರೆ ಕಂಡಿದ್ದು ಇದೇ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ, ಹಾಗೆ
ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ತೆರೆಕಂಡ 90% ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡಿದೆ, ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸಿಕೊಂಡಿದೆ. ಆದರೆ ಈ ಬಾರಿ ಅದ್ಯಾಕೋ 4 ವಾರಕ್ಕಿಂತ ಮೇಲೆ ಈ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲೇ ಇಲ್ಲ. 5ನೇ ವಾರಕ್ಕೆ ಅನುಪಮ ಮುಖ್ಯ ಚಿತ್ರಮಂದಿರಕ್ಕೆ ತಂಗಡಿ. ಅದೇನಾಯ್ತು ಗೊತ್ತಿಲ್ಲ. ಸಿನಿಮಾದ ಬಗ್ಗೆ ಆರಂಭದಿಂದಲೇ ಅಪಪ್ರಚಾರಗಳಾಯಿತು. ಮತ್ತೊಂದು ಕಡೆಯಲ್ಲಿ ಪೈರಸಿ ದರ್ಶನ್ ಅವರ ಎಲ್ಲಾ ಸಿನಿಮಾಗಳಿಗೂ ಕೂಡ ಆಗಿದೆ. ಹಾಗಂದ ಮಾತ್ರಕ್ಕೆ ಈ ಮಟ್ಟದಲ್ಲಿ ಗಾಂಧಿನಗರದ ಮುಖ್ಯ ಚಿತ್ರಮಂದಿರದಿಂದ 4ನೇ ವಾರಕ್ಕೆ ಎತ್ತಂಗಡಿ ಆಗುತ್ತಂತಾದ್ರೆ ಏನನ್ಬೇಕು? ಇದು ಪೈರಸಿ ಎಫೆಕ್ಟ್ ಅಲ್ಲ, ಬದಲಾಗಿ ಅಪಪ್ರಚಾರದ ಎಫೆಕ್ಟ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನೋಡಿ, ಕಾಟೇರ ಸಿನಿಮಾ ಅತ್ಯದ್ಭುತವಾದಂತಹ ಸಿನಿಮಾ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ 8 ವಾರ ಪ್ರದರ್ಶನ ಕಂಡಿತ್ತು. ಅಂದ್ರೆ 50 ದಿನಕ್ಕೂ ಮೀರಿ ಕ್ರಾಂತಿ. ಆ ಸಂದರ್ಭದಲ್ಲಿ ಯಾವ ಮಾಧ್ಯಮ ಕೂಡ ಪ್ರಚಾರ ಮಾಡಿರಲಿಲ್ಲ. ಅಂತಹ ಕ್ರಾಂತಿ ಸಿನಿಮಾನೇ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ 50 ದಿನವನ್ನ ಪೂರೈಸಿತ್ತು. ಆದರೆ ಈ ಬಾರಿ ದರ್ಶನ್ ಅವರ ಲಕ್ಕಿ ಚಿತ್ರಮಂದಿರ ನರ್ತಕಿ, ದರ್ಶನ್ ಅವರ ಅತಿ ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗಿದ್ದು ಕೂಡ ನರ್ತಕಿಯಲ್ಲೇ. ಈ ಬಾರಿ ನರ್ತಕಿಯಲ್ಲಿ ಡೆವಿಲ್ ಸಿನಿಮಾ ಒಂದು ದಾಖಲೆಯನ್ನ ಬರೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅದು ಯಾವುದು ಕೂಡ ಆಗಿಲ್ಲ. ಚಿತ್ರಮಂದಿರದವರು ಹೇಳುವ ಪ್ರಕಾರ ಕೋಟಿ ಕಲೆಕ್ಷನ್ ಮಾಡಿದೆಯಂತೆ. ಹಾಗಂತ 5ನೇ ವಾರದ ಪ್ರದರ್ಶನವನ್ನ ಈ ಚಿತ್ರಮಂದಿರದಲ್ಲಿ ಕಾಣುತ್ತಾ ಅಂತ ಕೇಳಿದ್ರೆ ಇಲ್ಲ. ಇವತ್ತು ಶುಕ್ರವಾರ, ಇವತ್ತು ಈ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನ ಕಂಡಿಲ್ಲ, ಬದಲಾಗಿ ನರ್ತಕಿಯಿಂದ ಅನುಪಮ ಮುಖ್ಯ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿದೆ. ಕಾರಣ ಗೊತ್ತೇ ಇದೆ, ಅತ್ಯುತ್ತಮವಾಗಿ ಪ್ರದರ್ಶನ ಕಂಡಿದ್ದೇ ಆದ್ರೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರಸ್ತುತ ಕೂಡ ಇರಬೇಕಿತ್ತು. ಆದ್ರೆ ಅದು ಆಗಿಲ್ಲ. ಅದೇನೇ ಇರಲಿ, ಒಂದು ಬ್ಲಾಕ್ ಬಸ್ಟರ್ ಆಗಬೇಕಾದಂಥ ಸಿನಿಮಾ ಒಂದಿಷ್ಟು ಮಂದಿಯ ಕುತಂತ್ರದಿಂದ, ಒಂದಿಷ್ಟು ಮಂದಿಯ ಅಪಪ್ರಚಾರದಿಂದ ಈ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿಲ್ಲ ಅನ್ನೋದಷ್ಟೇ ಸತ್ಯ. ಮತ್ತೆ ಈಗಾಗಲೇ ನೀವು ಪೋಸ್ಟರ್ನಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು ಅಪರ್ಣ ಅಂತ. ಇದು ಯಾವ ಅಪರ್ಣ ಚಿತ್ರಮಂದಿರದ ಕನ್ಫ್ಯೂಷನ್ ಆಗಬೇಡಿ. ಅನುಪಮ ಚಿತ್ರಮಂದಿರದ ಮೂಲ ಹೆಸರೇ ಅಪರ್ಣ ಅಂತ. ಹಿಂದೆಲ್ಲ ಅಪರ್ಣ ಅಂತಲೇ ಇತ್ತು. ಹಾಗಂದ ಮಾತ್ರ ಸಿಕ್ಕಾಪಟ್ಟೆ ಹಿಂದೆ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಕೂಡ ಸುಮಾರೊಂದು 15 ವರ್ಷಗಳ ಹಿಂದೆ ಅಂತ ಅನ್ಸುತ್ತೆ ಈ ಚಿತ್ರಮಂದಿರವನ್ನ ರಿನಿವೇಶನ್ ಮಾಡಿದ್ರು. ಅದಾದ ಬಳಿಕ ಚಿತ್ರಮಂದಿರಕ್ಕೆ ಅನುಪಮ ಅಂತ ಮರುನಾಮಕರಣ ಮಾಡಿದ್ರು. ಅದಾಗಿ ಒಂದಿಷ್ಟು ವರ್ಷಗಳ ಕಾಲ ನಡೀತಾ ಇತ್ತು. ಕರೋನಾ ಸಂದರ್ಭದಲ್ಲೇ ಮತ್ತೊಮ್ಮೆ ರಿನಿವೇಶನ್ ಮಾಡಿ ಸೀಟುಗಳನ್ನು ಬದಲಾಯಿಸಿದ್ರು. ಅಂದ್ರೆ ಸಂಪೂರ್ಣ ರಿನಿವೇಶನ್. ಇದೀಗ ಅತ್ಯುತ್ತಮವಾಗಿ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇದೆ. ಒಳ್ಳೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲಿ ಇದೆ. ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ ಕೂಡ. ಈಗ ಹೊರಗಡೆ ನೋಡ್ತಾ ಇದ್ರೆ ಏನಿದು ಇಷ್ಟೇ ಚಿಕ್ಕದ ಅಂತ ಅನ್ಸುತ್ತೆ. ಇಲ್ಲ, ಚಿತ್ರಮಂದಿರ ತುಂಬಾನೇ ದೊಡ್ಡದಾಗಿದೆ. ಒಳಗಡೆ ವಿಶಾಲವಾದ ಸ್ಕ್ರೀನು, ಪುಷ್ಬ್ಯಾಕ್ ಸೀಟು, ಡಾಲ್ಬಿ ಅಟ್ಮಾಸ್ ಸೌಂಡು ಎಲ್ಲಾನು ಕೂಡ. ಚಿತ್ರಮಂದಿರ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕಂತ ಇದ್ರೆ ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.